ನಮಸ್ಕಾರ ಗುರು. ಇವತ್ತಿನ ರೈಡ್ ನಮ್ಮ T-Rex ಜೊತೆ ಹೋಗ್ತಾ ಇರೋದು ಬಂದು ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡೋಕೆ ಹೋಗ್ತಾ ಇದ್ದೀವಿ ಗೌಡಗೆರೆಗೆ. ನೀವೆಲ್ಲ ನೋಡಿರೋ ಹಂಗೆ ರೀಲ್ಸ್ ಯೂಟ್ಯೂಬಲ್ಲಿ ತುಂಬ ವೈರಲ್ ಆಗಿರೋ ಚಾಮುಂಡೇಶ್ವರಿ ನೋಡೋಕೆ ಹೋಗ್ತಾ ಇದ್ದೀವಿ. ಯಾರ್ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ರೈಡ್ ಕಂಟಿನ್ಯೂ ಮಾಡುವ. ಏಯ್ ಸೈಡ್ಗೆ ಹೋಗೋ. ಏಯ್ ನಿಮ್ಮ ಅಭಿಮಾನಿ ಅಣ್ಣ. ಅದನ್ನ ನಾಟಕ ಸೇರಿ ನೋಡಿ ಸಕ್ಕತ್ತಾಗೈ ಸ್ವಾಮಿ. ಕಂಠ ನಿಮ್ದು ನಾಟಕನ ಸೇರಿ ಅದನ್ನ ಹೆಚ್ಚೋಳು ಒಳ್ಳೆ ಕಂಠ ಐತ್ ಸ್ವಾಮಿ. ನೀವು ಯಾವೂರರು? ಯಾವೂರರು? ಬೆಳ್ತಂಗಡಿ. ಹೂ ಧರ್ಮಸ್ಥಳ ಮೊನ್ನೆ ಅಲ್ಲೇ ಬಂದ ಸ್ವಾಮಿ. ನಾವು ಬಂದಿದ್ದು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ಯೂಶ್ವಲಿ ಹುಡುಗರಿಗೆ ಬೈಕ್ ಅಂದರೆ ಯಾಕೆ ಇಷ್ಟ ಅಂತ ಅಂದರೆ, ಏನಾದ್ರು ಮನ್ಸಿಗೆ ಬೇಜಾರಾದಾಗ ಒಂದು ರೈಡ್ ಹೋಗ್ಬಿಟ್ಟು ಬಂದರೆ ಸಾಕು, ಮೈಂಡ್ ರಿಫ್ರೆಶ್ ಆದಂಗೆ ಆಗುತ್ತೆ. ಹೋಗಿಲ್ಲ ಒಂದು ಸ್ವಲ್ಪ ದೂರ ಹೋಗಿ ಕಾಫಿ ಕುಡ್ಕೊಬರೋದಿರಲಿ, ಒಂದು ರೈಡ್ ಮಾಡೋದಿರಲಿ, ಏನಾದ್ರು ಮಾಡಿದ್ರೆ ಸಾಕು, ಮೈಂಡ್ ಫುಲ್ ರಿಫ್ರೆಶ್ ಆದಂಗೆ ಆಗುತ್ತೆ, ಖುಷಿನೂ ಕೊಡುತ್ತೆ. ಎಲ್ಲ ಹುಡುಗರಿಗೂ ಗಾಡಿ ಮೇಲೆ ಅಷ್ಟು ಪ್ರೀತಿ, ಅಷ್ಟು ಚೆನ್ನಾಗಿ ನೋಡ್ಕೋತಾರೆ, ಕೇರ್ ಮಾಡ್ತಾರೆ. ಅವ್ರಿಗೇನಾದರೂ ಬೇಜಾರಾಗಲ್ಲ. ಗಾಡಿಗೇನಾದರೂ ಸಣ್ಣದಾಗಿ ಸ್ಕ್ರ್ಯಾಚ್ ಆಗಲಿ ಏನಾದ್ರು ಆದರೆ ಸಾಕು, ಅದನ್ನು ರೆಡಿ ಮಾಡಿಸೋ ಗಂಟ ಸಮಾಧಾನ ಇರಲ್ಲ. ಅದೇ ನಮಗೇನಾದರೂ ಆದರೆ ಏನಾಗಲ್ಲ ಅಂತ ಸುಮ್ಮನಾಗ್ತೀವಿ. ಆದರೆ ಗಾಡಿಗೆ ಹಂಗೆ ಆಗಲ್ಲ, ಮನಸ್ಸಲ್ಲಿ ಕೊರಿತಾ ಇರುತ್ತೆ, ರೆಡಿ ಮಾಡಿಸ್ಬೇಕು, ಹಿಂಗಾಗೋಯ್ತಲ್ಲ ಛೇ ಅಂತ. ಹಿಂಗಾಗಿ ಹುಡುಗರಿಗೆ ಗಾಡಿ ಅಂದರೆ ತುಂಬ ಇಷ್ಟ. ನಮಗೇನು ಖುಷಿ ಸಿಗುತ್ತೋ ನಾವು ಅದನ್ನೇ ಮಾಡಬೇಕು. ಇಲ್ಲಿ ಬಂದು ಬಸ್ಸು ತುಂಬ ಇದೆ, ಬಸ್ಸಿಗೆ ಕೊರತೆನೇ ಇಲ್ಲ, ಅಷ್ಟು ಬಸ್ ಬಿಟ್ಟಿದ್ದಾರೆ ಇಲ್ಲಿಗೆ ಬರೋಕ್ಕೆ. ಬೇಜಾನ್ ಬಸ್ ಇದೆ ಮದ್ದೂರಿಂದ, ಚನ್ನಪಟ್ಟಣದಿಂದ. ಆಗ್ಲಿಂದ 5 ನಿಮಿಷ ಗ್ಯಾಪಲ್ಲೇ ಒಂದು 10 ಬಸ್ ಹೋಗಿದೆ, ಅಷ್ಟು ಬಸ್ಗಳಿದೆ. ಪಾರ್ಕಿಂಗ್ ಇಲ್ಲೇ ಅಂತಿದ್ದಾರೆ, ಏನೋ ಗೊತ್ತಿಲ್ಲ. ಮುಂದೆ ಹೋಗೋಣ ಹಂಗೆ. ತುಂಬ ಜನ ಇದ್ದಾರೆ. ಹಾಗೆ ಬಸ್ಗಳು ನೋಡಿ ಎಷ್ಟಿದೆ. ಗಾಡಿ ಪಾರ್ಕಿಂಗ್ ಎಲ್ಲ ಮಾಡಿ ಅಲ್ಲೇ ಅಂಗಡೀಲಿ ಹೆಲ್ಮೆಟ್ ಇಟ್ಟು 10 ರೂಪೀಸ್ ಕೊಟ್ಟರೆ ಹೆಲ್ಮೆಟ್ ಇಟ್ಕೋತಾರೆ. ಕೊಟ್ಬಿಟ್ಟು ಹಂಗೆ ದರ್ಶನಕ್ಕೆ ಅಂತ ನಿಂತ್ಕೊಂಡ್ರೆ ತುಂಬ ಜನ ಇದ್ದರು. ಗರ್ಭಗುಡಿ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ, ಆಚೆ ಬಂದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಗರ್ಭಗುಡಿ ಒಳಗಡೆ ಫೋನ್ ಅಲೋ ಇಲ್ಲ, ಕಿತ್ಕೊಳ್ಳೋಕ್ಕೆ ಬರ್ತಾರೆ, ವೀಡಿಯೋ ಮಾಡೋಕ್ಕಾಗಲ್ಲ. ಹಾಗಾಗಿ ದರ್ಶನ ಮಾಡಿಕೊಂಡು ಒಂದು 2 ಅವರ್ ಆಯಿತು ದರ್ಶನ ಮಾಡೋಕ್ಕೆ. ಈಗ 60 ಅಡಿ ಎತ್ತರ ಇರುವ ಚಾಮುಂಡಿ ಮೂರ್ತಿ ನೋಡೋಕೆ ಹೋಗ್ತಾಯಿದ್ದೀವಿ. ಸುಮಾರು 35,000 kg ಇದೆ. ಇದು ವಿಶ್ವದ ಅತಿ ದೊಡ್ಡ ಮೂರ್ತಿ, ಚಾಮುಂಡಿ ಮೂರ್ತಿ ಇದು. ಇಲ್ಲಿನ ವಿಶೇಷ ಏನಂದರೆ 7 ವಾರ ಬಂದು ಒಂದು ತೆಂಗಿನಕಾಯಿ ಕಟ್ಟಿದ್ರೆ 7 ವಾರನೂ ಅವ್ರು ಅಂದ್ಕೊಂಡಿದ್ದಾಗುತ್ತೆ ಅಂತ. ಉಪ್ಪಿನ ಸೇವೆ ಅಂತಲೂ ಇದೆ. ರಾಶಿ ಉಪ್ಪು ಸುರಿದಿದ್ದಾರೆ. ಹಾಗೆ ಎಲ್ಲ ನೋಡಿಕೊಂಡು, ತೆಂಗಿನಕಾಯಿ ನೋಡಿ ಎಷ್ಟು ಕಟ್ಟಿದ್ದಾರೆ, ಉಪ್ಪು ನೋಡಿ ರಾಶಿ ಸುರಿದಿದ್ದಾರೆ. ಎಷ್ಟು ಜನ ಇದ್ರು ಅಂದರೆ ಹೇಳಬಾರ್ದು.
ತುಂಬ ಜನ ಇದ್ದರು. ಹಾಗೆ ಮುಂದೆ ದರ್ಶನ ಮಾಡ್ಕೊಂಡು ಮುಂದೆ ಹೋದರೆ ಬಸಪ್ಪನವ್ರ ದರ್ಶನ ಇದೆ. ಗೌಡಗೆರೆ ಬಸಪ್ಪ ಅಂದರೆ ತುಂಬ ಫೇಮಸ್ಸು. ವರ್ತೂರು ಸಂತೋಷ್ ಅವರು ಕೊಟ್ಟಿರುವ ಬಸಪ್ಪ ಇದು. ಇಲ್ಲಿ ಅವ್ರು ಅಂದ್ಕೊಂಡಿದ್ದಾಗುತ್ತೆ ಅಂದರೆ ಬಸಪ್ಪ ಕಾಲು ಮಡಗುತ್ತೆ, ಕೈ ಮೇಲೆ ದಾಟುತ್ತೆ. ತಾಯಿ ದರ್ಶನ ಆಯಿತು. ಅಲ್ಲೇ ಕೊಟ್ಟ ತಾಯಿ ಪ್ರಸಾದ ಸೇವಿಸಿ ಈಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಸಿಗುವ ಮುಂದೆ ವೀಡಿಯೋದಲ್ಲಿ.